ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಇವತ್ತು ನಾವು 3 ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀವಿ. ನಾವು ಎಲ್ಲದಕ್ಕೂ ಮೊದಲು ಹೋಗಿದ್ದು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ. ಅಮ್ಮನವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಅದರ ಒಂದು ಕೋಣವನ್ನು ನೋಡಿಕೊಂಡು ನಾವು ಹೊರಟ್ವಿ. ಅಲ್ಲಿಂದ ನಾವು ಬಂದಿದ್ದು ಯಾಣಕ್ಕೆ. 2 ಅಥವಾ 3 ಕಿಲೋಮೀಟರ್ ಟ್ರಕ್ಕಿಂಗ್ ಇರುತ್ತೆ. ನಾನು, ನಮ್ಮ ಪಾಪು, ನಮ್ಮ ಅತ್ತೆ, ನಮ್ಮ ಮನೆಯವರು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗಿ ಪಾಪುನ ಕರ್ಕೊಂಡು ಹೋಗಿರೋದ್ರಿಂದ ಒಬ್ಬರೇ ಎತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಪಾಪುನ ಎತ್ಕೊಂಡ್ವಿ. ಇಲ್ಲಿಯ ಹಿಸ್ಟ್ರಿ ಹೇಳಬೇಕಂದ್ರೆ, ಭಸ್ಮಾಸುರನ ಕಥೆನ ನೀವೆಲ್ಲ ಕೇಳೇ ಇರ್ತೀರ. ಭಸ್ಮಾಸುರ ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ತಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಭಸ್ಮವಾಗಬೇಕೆಂಬ ವರವನ್ನು ಪಡೆದುಕೊಳ್ತಾನೆ. ನಂತರ ಅದೇ ವರವನ್ನು ಶಿವನ ಮೇಲೆಯೇ ಪ್ರಯೋಗಿಸಲು ಬಂದಾಗ ಈ ಪ್ರದೇಶದ ಗುಹೆಗಳಲ್ಲಿ ಅಡಗಿ ಕೂತ್ಕೊಳ್ತಾನೆ. ಆಗ ವಿಷ್ಣುವು ಮೋಹಿನಿಯಾಗಿ ಬಂದು ಭಸ್ಮಾಸುರನನ್ನು ನೃತ್ಯದ ಸವಾಲಿಗೆ ಆಹ್ವಾನಿಸುತ್ತಾಳೆ. ನೃತ್ಯದ ಭಂಗಿಯಲ್ಲಿ ಮೋಹಿನಿಯು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡಾಗ ಭಸ್ಮಾಸುರನು ಅದನ್ನೇ ಮಾಡುತ್ತಾನೆ. ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡಾಗ ಭಸ್ಮವಾಗುತ್ತಾನೆ. ಇಲ್ಲಿರುವ ಕಪ್ಪು ಶಿಲೆಗಳು ಹಾಗೂ ಮಣ್ಣು ಭಸ್ಮಾಸುರ ಸುಟ್ಟು ಬೂದಿಯಾದ ಅವಶೇಷಗಳು ಎಂದು ಪೌರಾಣಿಕ ನಂಬಿಕೆಯಾಗಿದೆ. ಹಾಗೆ ನಾವು ಅಲ್ಲಿಂದ ಹೊರಟಿದ್ದು ವಿಭೂತಿ ಫಾಲ್ಸ್ಗೆ. ಇಲ್ಲೂ ಕೂಡ 3ರಿಂದ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವು ಸ್ವಲ್ಪ ಬೇಸಿಗೆಯಲ್ಲಿ ಹೋಗಿರೋದ್ರಿಂದ ತುಂಬ ಏನೂ ನೀರು ಇರಲಿಲ್ಲ. ಬಟ್ ಸ್ವಲ್ಪ ಪಟ್ಟಿಗೆ ಪರವಾಗಿರಲಿಲ್ಲ. ಸ್ವಲ್ಪ ನೀರು ನೋಡೋದಕ್ಕಾದರೂ ಸಿಕ್ತು. ತುಂಬ ಬೇಸಿಗೆಯಲ್ಲಿ ಹೋದರೆ ಆ್ಯಕ್ಚುಲಿ ನೀರು ತುಂಬಾ ಕಮ್ಮಿ ಇರುತ್ತೆ. ಮಳೆಗಾಲದಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ.